ಸರಿ ಸರ್, ರಂಗಮಂದಿರದ ಕೊನೆಗೆ ಯಾವ್ದ್ರಿ ಹಾಂ ಮಾಹಿತಿ ತಗೊಂತೀನಿ ಸರ್. ತಗೊಂಡ್ಮೇಲೆ ನಿಮಗೆ ಹೇಳ್ತೀನಿ ಅಂತ ಮಧ್ಯಾಹ್ನ ಮೇಲೆ. ಅಲ್ಲ 2011ರಿಂದ ಆರಂಭ ಆಗಿತ್ತು. ಸರಿ, 2011ರಾಗ ಆರಂಭ ಆಗಿತ್ತು. ಅದಕ್ಕೆ ಪೂರ್ಣ ಪ್ರಮಾಣದ ದುಡ್ಡು ಇದ್ದಿದ್ದಿಲ್ಲ. KKRD ದುಡ್ಡು ಕೊಟ್ಟೈತೆ. ದುಡ್ಡು ಕೊಟ್ಟು ಈಗ ಅದನ್ನು ಉದ್ಘಾಟನೆ ಮಾಡ್ಬೇಕಂತ ಸಣ್ಣ ಪುಟ್ಟ ಕೆಲಸ ಉಳಿದೈತೆ ಅಂತ ನನಗೆ ಬಂದು ಮಾಹಿತಿ. ಅದನ್ನು ಪೂರ್ಣ ಮಾಹಿತಿ ತಗೊಂಡು ನಿಮಗೆ ಪೂರ್ಣ ವಿವರವನ್ನು ಕೊಡ್ತೀನಿ. ಅದನ್ನು ಮಾಹಿತಿ ತಗೊಂಡ್ಮೇಲೆ ನಿಮಗೆ ಪೂರ್ಣ ವಿವರ ಕೊಡ್ತೀನಿ. ಜಿಲ್ಲೆಯಲ್ಲಿ ದೇವದಾಸಿ ಸೇರಿದಂತೆ ಬೇರೆ ಬೇರೆಯವರ ವಿವಾಹಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಸರ್ಕಾರ. ಅದು 7,70,00,000 ರೂಪಾಯಿ ಬಾಕಿ ಉಳಿದಿದೆ. 3 ವರ್ಷದ ಬ್ಯಾಕ್ಲಾಗ್ ಆಗಿದೆ. ಪ್ರೋತ್ಸಾಹನೇ ಒಂದು 50,000 ಲಕ್ಷ ಬರೋದು ಲೇಟ್ ಆಗಿದೆ. ಎಲ್ಲಿದ್ದ ಲೇಟ್ ಆಗಿದೆ? 3 ವರ್ಷ ಸರಳ ವಿವಾಹ, ಅಂತರ್ಜಾತಿ ವಿವಾಹ ಈ ರೀತಿ. ಸರಿ, ಈಗ ಅದನ್ನು ಇಲಾಖೆಯಿಂದ, ಸಮಾಜ ಕಲ್ಯಾಣ ಇಲಾಖೆಯಿಂದ ಬರ್ಬೇಕು ಕಾಣಿಸುತ್ತೆ ಅದು ದುಡ್ಡು. ಸೋಷಿಯಲ್ ವೆಲ್ಫೇರಿಂದ ಅದನ್ನು ಮಾಹಿತಿ ತೊಗೊತೀನಿ. ತೊಗೊಂಡ್ಮೇಲೆ ಅವ್ರಿಗೆ ದೇವದಾಸರು ಕೊಡಬೇಕಾಗಿ ದುಡ್ಡನ್ನು ಕೊಡಲೇಬೇಕು ಕಾಲಕ್ಕೆ. ಅದು ಕಾಲಕ್ಕೆ ಪಾವತಿ ಮಾಡೋಕ್ಕೆ ನಾನು ನನ್ನ DC ಹತ್ರ ಕುಂತು ಮಾತಾಡಿ ಅದನ್ನು ಕ್ಲಿಯರ್ ಮಾಡೋಂಥ ಕೆಲಸ ಭಾಳ ಚರ್ಚೆ ಆಗ್ತಿರ್ತಕ್ಕಂಥದ್ದು ಈ ಹೊತ್ತಿನಲ್ಲೇ ಯಾಕೆ ವಿದೇಶಕ್ಕೆ ನಾಯಕತ್ವ ಬದಲಾವಣೆ? ನಿಮ್ಮ ಮಾಧ್ಯಮದೊಳಗೆ ಮಾತ್ರ ಕೆಲವೊಂದಿಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ. ಕೆಲವೊಂದಿಷ್ಟು ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋದರೆ ತಪ್ಪೇನು? ತಮ್ಮ ಸ್ವಂತ ದುಡ್ಡಿನಿಂದ ತಮ್ಮ ಸ್ವಂತ ಇದರಿಂದ ವಿದೇಶಕ್ಕೆ ಹೋದರೆ ತಪ್ಪೇನಿದೆ? ವಿದೇಶಕ್ಕೆ ಹೋಗಿ ಬರಲಿ. ಯಾರಂದರು? ಅದು ನಿಮಗೆ ಇದು ಅದೆಲ್ಲ ನಿಮಗೆ ಮಾಧ್ಯಮದೊಳಗೆ ಅದು ಸೃಷ್ಟಿಯಾಗೈತೆ ಅಷ್ಟೇ. ನಿಮ್ಮ ಬಜೆಟ್ ಸೆಷನ್ 6ನೇ ತಾರೀಕು ಅನ್ನೋದ್ರಾಗ ವಾಪಸ್ ಬರ್ತಾರೆ. ಹೌದು, ಸಿದ್ದರಾಮಯ್ಯ ಬೆಂಬಲಿಗರ ಸಿದ್ದರಾಮಯ್ಯ ಸಾಹೇಬರು ಬೆಂಬಲಿಗರು 140 ಮಂದಿ ಅದಾರ. DK ಶಿವಕುಮಾರ್ ಬೆಂಬಲಿಗರು 140 ಮಂದಿ ಅದಾರ. ಅವ್ರ ಬೆಂಬಲಿಗರು ಅಂತ ಡಿವೈಡ್ ಯಾಕೆ ಮಾಡೋಕ್ಕೋಗ್ತೀರಿ? ನಿಮ್ಮ ಕೈಗೆ ಒಂದು ಲಿಸ್ಟ್ ಕೊಟ್ಟಾರನ ಸಿದ್ದರಾಮಯ್ಯ ಸಾಹೇಬರು? ಇಲ್ಲ DK ಶಿವಕುಮಾರ್ ಸಾಹೇಬರು ನಿಮ್ಮ ಕೈ ಲಿಸ್ಟ್ ಕೊಟ್ಟಾರನ? ಕೊಟ್ಟಿಲ್ಲ. ನಾವು ಕಾಂಗ್ರೆಸ್, ನಾವಿಬ್ಬರದು. ನಮ್ಮಲ್ಲಿ ಯಾವುದೂ ಗುಂಪುಗಾರಿಕೆ ಆಗಲಿ ಮತ್ತೊಂದಾಗಲಿ ಇಲ್ಲೇ ಇಲ್ಲ. ನಮ್ಮ ಇಬ್ಬರು ನಾಯಕತ್ವ, ಅವರು ಒಳ್ಳೆಯ ಆಡಳಿತ, ಇವರು ಒಳ್ಳೆಯ ಸಂಘಟನೆ, ಅವರಿಬ್ಬರು ನಾಯಕತ್ವವನ್ನು ಒಪ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ವಿ. ಈ ಶಾಸಕರು ವಿದೇಶಕ್ಕೆ ಹೋದರೆ ಪಾಪ ಒಂದು ವಾರ ಫ್ಯಾಮಿಲಿ ಕರ್ಕೊಂಡು ಹೋಗಿ ಬರ್ತಾರೆ, ತಪ್ಪೇನಿದೆ? ಆಡಳಿತ ನೋಡ್ರಿ, 8-10 ದಿವಸ ವಿದೇಶಕ್ಕೆ ಹೋದ್ರೆ ಆಡಳಿತ ಮೇಲೆ ಏನು ಪ್ರಭಾವ ಬೀರುತ್ತೆ? ನಾನೀಗ ಮಂತ್ರಿ ಆಗಿದ್ದೆ, ಒಂದಿಷ್ಟು ವಿದೇಶಕ್ಕೆ ಕಾರ್ಯಕ್ರಮಕ್ಕೆ ಹೋಗಿ ಬಂದೆ, ತಪ್ಪೇನಿದೆ? ಹೋಗ್ಬೇಕಾಗತ್ತೆ. ಇಕ್ಬಾಲ್ ಹುಸೇನ್ ಅವ್ರು ಏನು ಹೇಳ್ತಾರೆ? 70-80 ಶಾಸಕರ ಬೆಂಬಲ DK ಶಿವಕುಮಾರ್ ಐತೆ ಅಂತ ಹೇಳ್ತಾರೆ. ಅವರೇ ಡಿವೈಡ್ ನಾನು ಇಕ್ಬಾಲ್ ಹುಸೇನ್ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋಂಗಿಲ್ಲ. ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವೆಲ್ಲರೂ ಇಬ್ಬರ ಬೆಂಬಲಿಗರು. ಸತ್ಯ ಹೇಳ್ಯಾರಂತ ನನ್ನ ಅನಿಸಿಕೆ. ಅವರು ಎಂದೆಲ್ಲ ನಾಳೆ ಲೆಕ್ಕ ಕೊಡಲೇಬೇಕು, 100% ಅಕೌಂಟಬಿಲಿಟಿ ಬೇಕೇ ಬೇಕಲ್ಲ. ಒಂದು ಸಣ್ಣದೊಂದು ನೀವು ಸಂಸ್ಥೆ ಮಾಡ್ತೀವಂದ್ರೆ ರಿಜಿಸ್ಟರ್ ಮಾಡ್ತೀವಿ. 100 ವರ್ಷದ ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಏನು ಕಾರಣ? 100 ವರ್ಷದ ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಏನು ಕಾರಣ? ಎಲ್ಲಿದ್ದ ದುಡ್ಡು ಬರ್ತಾಯಿದೆ? ಅದಕ್ಕೆ ಅದು ಲೆಕ್ಕ ಕೊಡಬೇಕಲ್ಲ. ಯಾರ ಅಕೌಂಟಿಂದ ಇಲ್ಲಿಗೆಲ್ಲ ಅಮೌಂಟ್ ಬರ್ತೈತೆ ಅಲ್ಲಿಗೆ? ಯಾಕೆ ಇಷ್ಟಕ್ಕೊಂದು ದೊಡ್ಡ ಆಫೀಸ್ಗಳಾಗ್ತಾವೆ? ಎಲ್ಲಿಂದ ಬರ್ತೈತೆ? ಪ್ರತಿಯೊಂದು ಅಕೌಂಟ್ ಕೊಡಲೇಬೇಕು, ತಪ್ಪೇನಿದೆ? ಅವ್ರು ಕೇಳೋದ್ರಾಗ ತಪ್ಪೇನಿಲ್ಲ. RSS ದೆವ್ವದ ನಾಡಿನಲ್ಲಿ BJP ಐತಿ. ದೆವ್ವದ ನೆರಳಿನ ದೆವ್ವಕ್ಕೆ ಅಂಜಲಾರ್ದ ನೆರಳಿಗೆಲ್ಲರೂ ಅನಿಸ್ತೀವಿ ನಾವು. BJಪಿಗೆ RSSಗೆ ಅಂಜಲಾರ್ದವರು BJಪಿಗೆ ಅಂಜೋದೈತಾನು? ನಾನು ಹೇಳಕತ್ತಿದ್ದು 100ಕ್ಕೆ 100 ಪ್ರಿಯಾಂಕರು ಒಳ್ಳೆ ಕ್ವಶನನ್ನು ಮಾಡಿದ್ದಾರೆ. ಅಕೌಂಟಬಿಲಿಟಿ ಬೇಕು. ಮತ್ತೊಬ್ಬರನ್ನ ಮನೆಗೆ ಹೋಗಿ BJP ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೊಬ್ಬರಿಗೆ IT ED ದಾಳಿ ಮಾಡೋದಕ್ಕಿಂತ ಮೊದಲು RSS ಕಚೇರಿ ಮೇಲೆ ದಾಳಿಯನ್ನು ಮಾಡಲಿ, ಎಲ್ಲದೂ ಹೊರಗೆ ಬರ್ತೈತೆ. ಅದು 100ಕ್ಕೆ 100 ಮತ್ತು ಅಕೌಂಟ್ ಸರಿ. ಈಗ ಅಕೌಂಟ್ ಕೊಡಲೇಬೇಕಲ್ಲ. ಈಗ ಅಕೌಂಟ್ ಕೇಳೋದು ಕೊಟ್ಟದ್ನಾಗ ಗೊತ್ತಾಗುತ್ತೆ ಯಾರು ಬಂತ, ಎಲ್ಲಿಂದ ಬಂತು, ಏನು ಬಂತು ಅನ್ನೋದು ಫಸ್ಟ್ ಅವ್ರ ಮೇಲೆ ಆಗಬೇಕು. ಯಾಕಂತಂದರೆ ಅವ್ರ ಆಫೀಸ್ ಎಲ್ಲಿಂದ ಬಂತು ದೇಣಿಗೆ ಕೊಡಬೇಕಲ್ಲ ಅಕೌಂಟು. ಈಗ ನೀವು ಒಂದು ಸಣ್ಣ ಸಂಸ್ಥೆಯನ್ನು
ರಿಜಿಸ್ಟರ್ ಮಾಡಿದ್ನಂತಂದ್ರೆ ಅದಕ್ಕೆ ಎಲ್ಲ ಪ್ಯಾನ್ ಕಾರ್ಡಿಂದ ಹಿಡ್ಕೊಂಡು ಆ ಸಂಸ್ಥೆ ಆಧಾರ್ ಕಾರ್ಡು ಎಲ್ಲಿ ಏನು ಎಲ್ಲಿ ಬಿಡ್ತೀವಿ ಯಾವ ಊರು ಏನಂತ ಕೇಳ್ತೀರಿ. RSSಗೆ ಯಾಕೆ ಕೇಳಬಾರ್ದು? ಪ್ರಿಯಾಂಕ್ ಅವ್ರು ಕೇಳಿದ್ರೆ ತಪ್ಪೇನಿಲ್ಲ, ಅದು ಅಕೌಂಟ್ ಕೊಡಲೇಬೇಕು. ಸರಿ, ಕರಾವಳಿ ಭಾಗಕ್ಕೆ ITBT ಕಂಪನಿಗಳು ಬರ್ತಾ ಇಲ್ಲ, ಕೋಮು ಅದಕ್ಕೆ ಹೆದರ್ತಾ ಇದಾವೆ ಅಂತ ಮತ್ತೊಂದು ಸ್ಟೇಟ್ಮೆಂಟ್ ಅವರೇ ಮಾಡಿದ್ದಾರೆ ಸರ್. ಸರಿ, 100ಕ್ಕೆ 100ರಷ್ಟು ಈ ರಾಜ್ಯದೊಳಗೆ ಈ ದೇಶದೊಳಗೆ ಒಳ್ಳೆಯ ವಾತಾವರಣ ಸೃಷ್ಟಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಕೋಮುವಾದದಿಂದ ಬೇರೆ ಬೇರೆ ರಾಷ್ಟ್ರದಿಂದ ಬೇರೆ ಬೇರೆ ಇಂಡಸ್ಟ್ರಿಗಳು ಬರಬೇಕಾದ್ರೆ ವಿಚಾರ ಮಾಡ್ತಾರೆ, ಮತ್ತೊಂದು ಬೇರೆ ಯಾವುದಾದ್ರೂ ಕೆಲಸ ಮಾಡಲಿಕ್ಕಾದ್ರೆ ವಿಚಾರ ಮಾಡೋದು. ಯಾಕಂದರೆ ದೊಡ್ಡ ಪ್ರಮಾಣದಾಗ ಇನ್ವೆಸ್ಟ್ಮೆಂಟ್ ಮಾಡೋ ಹೊತ್ತಿನೊಳಗೆ ಒಳ್ಳೆಯ ವಾತಾವರಣ ಇದ್ದಂದರೆ ಆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೂ ಸಾಧ್ಯತೆ ಆಗುತ್ತಲ್ಲ, ಅದು ಸತ್ಯ ಐತೆ. ಅದ್ರಾಗ ಏನು ಹೇಳೋದು? ಸರಿ, ಕಲ್ಯಾಣ ಕರ್ನಾಟಕಕ್ಕೂ ಬರ್ತಾ ಇಲ್ಲ ಅನ್ನೋ ಒಂದು ಕಲ್ಯಾಣಕ್ಕೆ ಬಿಜೆಪಿ ಅವರು ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ತೊಗೊಂಬಂದಾರ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು ITBT ಮಿನಿಸ್ಟರ್ ಆಗಿ ಅಂತ ತಾವಿದ್ರಲ್ಲ, ಎಷ್ಟು ತಂದ್ರ? ಅಲ್ಲ, ಈ ಕೋಮುವಾದ ಆಯಿತು ಸರ್, ಆಯಿತು, ಪ್ರಿಯಾಂಕರ್ದು ಅಷ್ಟೇ ಐತನು ಜವಾಬ್ದಾರಿ. ಹಿಂದಿನ ಸರ್ಕಾರ ಇತ್ತಲ್ಲ, 10 ವರ್ಷನ 15 ವರ್ಷ ಸರ್ಕಾರ ಮಾಡಿದ್ರಲ್ಲ, ಹೈದ್ರಾಬಾದ್ ಕರ್ನಾಟಕ ಭಾಗದಾಗ ಏನು ತಂದಾರ? ಹೈದ್ರಾಬಾದ್ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕ ಹಕ್ಕು ಐತಿ BJP ಅವರಿಗೆ? ನಾವು ಮಾತಾಡೋಕ್ಕೆ ಹಕ್ಕು ಐತಿ. ಆರ್ಟಿಕಲ್ 371J ತಂದಿದ್ದೀವಿ, ವರ್ಷಕ್ಕೆ 5,000 ಕೋಟಿ ಕೊಡ್ತಾ ಇದ್ದೀವಿ. ಹಾಂ, ಆರ್ಟಿಕಲ್ 371J ಕೊಡೋಕ್ಕಾಗಲ್ಲ ಅಂತ ಹೇಳಿದಂಥವ್ರು ಹೈದ್ರಾಬಾದ್ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕ ಹಕ್ಕೂ ಇಲ್ಲ. ಯಾಕಂತಂದರೆ ಅವತ್ತು ಇದೇ BJP ಅವರು, ಇದೇ LK ಅಡ್ವಾಣಿ ಅವರು ಇಲ್ಲಿ ಆರ್ಟಿಕಲ್ 371J ಕೊಡೋಕ್ಕಾಗಲ್ಲ ಅಂತಲೇ ಹೇಳಿದರು. ಹಾಂ, ಯಾವ ಮುಖ ಇಟ್ಕೊಂಡು ಈ ಭಾಗದ ಬಗ್ಗೆ ಮಾತಾಡೋಕ್ಕೆ ಇವರಿಗೆ ಯಾವ ನೈತಿಕ ಹಕ್ಕು ಇಲ್ಲ. ಸರ್, ಅದ್ರಾಗೆ ಒಂದು 10 ಗೇಟ್ಗಳು ಕಂಪ್ಲೀಟ್ ಆಗ್ತಾವು ಅಂತ ನನಗಿದ್ದ ಮಾಹಿತಿ. ನಾನು ಈ ಒಂದು ಲಾಸ್ಟ್ ವೀಕ್ನೊಳಗೆ ಭೇಟಿಯನ್ನು ಕೊಡ್ತೀನಿ. ಈಗಾಗಲೇ 2 ಗೇಟು ಕಂಪ್ಲೀಟ್ ಆಗ್ಯಾವು, 8 ಗೇಟು 50, 60, 70, 80% ಒಂದೊಂದು ಗೇಟ್ ಕಾಮಗಾರಿಗಳು ಮುಗಿದಿದ್ದಾವೆ. ಯಾವುದೇ ಕಾರಣಕ್ಕೂ ಗೇಟನ್ನು ನಮ್ಮ ಕಾಲಮಿತಿಯೊಳಗೆ ಮೇ ಅನ್ನೋದ್ರಾಗೆ ಮುಗಿಸ್ತೀವಿ. ಮತ್ತು ಅದರ ಜೊತೆಗೆ 2 ಟೀಮನ್ನು ಹಚ್ತೀವಿ ಅಂತ ಹೇಳಿದ್ವಿ, 3 ಟೀಮನ್ನು ಹಚ್ಚಿದ್ದೀವಿ. ಲಾಸ್ಟ್ ಟೈಮ್ ಇಲ್ಲಿ ಸಿದ್ದರಾಮಯ್ಯ ಅವರು ಬಂದಿದ್ರು, ಒಂದು ಫಸ್ಟೇ ಬೆಳಗ್ಗೆ ರೀ, ಮೊದಲು ಡ್ಯಾಮರ್ ತುಂಬಲಿ. ಲಾಸ್ಟ್ ಟೈಮ್ ನೆಕ್ಸ್ಟು ನಾನು ಹೇಳಕತ್ತಿದ್ದು ಮೇ ಅನ್ನೋದ್ರಾಗ ಕಂಪ್ಲೀಟ್ ಮಾಡ್ತೀವಿ. ರೈತರಿಗೆ ಬೆಳೆಗೆ ನೀರು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಲಾಸ್ಟ್ ಟೈಮ್ ಇಲ್ಲಿ ಸಿದ್ದರಾಮಯ್ಯ ಅವರು ಬಂದಿದ್ರಲ್ಲ, 4,95,00,000 ಖರ್ಚಾಗಿದೆ ಅಂತ ಆ ಕಾರ್ಯಕ್ರಮಕ್ಕೆ. ವಿವಿಧ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಬೇಕಂತೇಳಿ ಆದೇಶ ಆಗಿದೆ ನಿಮ್ಮ ಅಭಿವೃದ್ಧಿ ನಿಗಮಗಳಿಂದ. ನಾವು ನೇರವಾಗಿ ಅಭಿವೃದ್ಧಿ ನಿಗಮದಿಂದಲೇ ದುಡ್ಡು ಕೊಟ್ಟಿದ್ದೀವಿ ಕಾರ್ಯಕ್ರಮಕ್ಕೆ. ಅದು ಟೀಸರಿಂದ ಬಿಡುಗಡೆ ಆಗಿದೆ. 5 ಕೋಟಿ ಟೋಟಲ್ 5 ಕೋಟಿ. ಆಮೇಲೆ ಲೆಕ್ಕ ಕೊಡ್ತಾರೆ, ಇದು ಖರ್ಚು ಮಾಡಿದ್ದೀವಿ, ಏನು ಮಾಡಿದ್ವಿ ಅಂತ ಲೆಕ್ಕ ಕೊಡ್ತಾರೆ. ಮಾಡೋಣ, ಆದಷ್ಟು ಬೇಗ ಮಾಡೋಣ. ಕನಗಿರಿ ಉತ್ಸವನೂ ಆಗುತ್ತೆ, ಆನೆಗೊಂದು ಉತ್ಸವನೂ ಆಗುತ್ತೆ. ಇದನ್ನ ಕ್ಯಾಲೆಂಡರ್ ಆಫ್ ಇವೆಂಟ್ ನಿಮಗೆಷ್ಟು ಕಾಳಜಿ ಇದೆಯಲ್ಲ, ನಿಮಗಿಂತ 2 ಪಟ್ಟು ನನಗೆ ಕಾಳಜಿ ಇದೆ. ಅದನ್ನು ಮಾಡ್ಬೇಕನ್ನೋದ್ರಾಗ ಕೆಲವೊಂದಿಷ್ಟು ಮೀಟಿಂಗ್ದಾಗ ಪೂರ್ವ ಸಭೆದಾಗ ಏನೇನು ಆಗ್ತಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದೆಲ್ಲದು ಚರ್ಚೆ ಮಾಡಿ ನಾಳೆ ಅಲ್ಲಿ ಜನರನ್ನು ಕರೆದು ಕುಂತು ವಿಚಾರಣೆ ಮಾಡಿ, ಜನರು ಸುಳ್ಳು ಬಂದಿದೆ, ಪ್ರಪೋಸಲು ಬಂದಿದೆ, ದುಡ್ಡು ಬಂದಿದೆ. ಆದರೆ ಅದನ್ನು ಅಲ್ಲಿ ಲೋಕಲ್ದೊಳಗೆ ಕುಂತು ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.